ಹಾಯ್ ಫ್ರೆಂಡ್ಸ್, ನಮಸ್ತೆ. ಸೊ ಎಲ್ರಿಗೂ ಕೇಳ್ತಕ್ಕಂಥ ಕ್ವಶನ್ ಏನಪ್ಪ ಅಂದರೆ, ಎಲ್ರಿಗೂ ಕೂಡ ಡೌಟ್ ಇದೆ. ಸೊ ಅದೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಓಕೆನಾ. ಇನ್ನು ನೆಕ್ಸ್ಟು ಲಾಸ್ಟ್ ವೀಡಿಯೋದಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ದೀವಿ. ಏನಂತ, ಯಾವ ಡಿಸ್ಟಿಕ್ ಅವರು, ಓಕೆ, ಯಾವ ಕ್ಯಾಟಗರಿ ಇದ್ದೀರಾ, ಅಥವಾ ಮೇಲ ಅಥವಾ ಫೀಮೇಲ, ಓಕೆ, ಅದನ್ನು ಕೂಡ ಮೆನ್ಷನ್ ಮಾಡಿ, ಮಾರ್ಕ್ಸನ್ನು ಮೆನ್ಷನ್ ಮಾಡಿ, ಓಕೆ, ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಮಾರ್ಕ್ಸನ್ನು ತೆಗೆದಿದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಒಂದು ಸರ್ವೆ ಮುಖಾಂತರ ನೋಡೋಣ. ಓಕೆ, ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದಾರೆ. ಓಕೆ, ನೀವು ಕೂಡ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀವಿ. ಇಲ್ಲಾಂದರೆ ಸೊ ಆ ವಿಡಿಯೋ ನೀವೇ ಹೋಗಿ ಸರ್ಚ್ ಮಾಡಿ ನೋಡ್ಬೋದು, ಓಕೆನಾ. ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀವಿ, ಅಲ್ಲೇ ಹೋಗಿ ನೀವು ಕಮೆಂಟ್ ಮಾಡ್ಬೋದು. ಇನ್ನು ನೋಡಿ, ಎಲ್ಲರೂ ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ಓಕೆ, ವಿ ಎದು ರಿಸಲ್ಟ್ ಯಾವಾಗ ಅಂತ. ಎಲ್ಲರಲ್ಲೂ ಇರ್ತಕ್ಕಂಥ ಕ್ವಶನ್ನು ವಿ ಎದು ರಿಸಲ್ಟ್ ಯಾವಾಗ. ಇನ್ನು ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅಥವಾ ಇಲ್ಲ, ಓಕೆ, ಅಥವಾ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅಥವಾ ಇಲ್ಲ. ಈ ಎರಡೂ ಕ್ವಶನು ಕೂಡ ಎಲ್ಲರೂ ಕೂಡ ಕೇಳ್ತಾನೆ ಇದ್ದೀರಾ. ಓಕೆ ನೋಡಿ, ಬಿ ಎದವರು, ಓಕೆ, ಕೆ ಎ ಅವರು ಎಕ್ಸಾಮಲ್ಲಿ ಕೀ ಆನ್ಸರ್ನ ಬಿಟ್ಟು, ಓಕೆ, ಅದರಲ್ಲಿ ತುಂಬ ರಾಂಗ್ ಆನ್ಸರ್ ಇರೋದ್ರಿಂದ ಮತ್ತೆ ವಾಪಸ್ ತಗೊಂಡು, ಓಕೆ, ಮತ್ತೆ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಹಾಗಾಗಿ ಇದು ಫಲಿತಾಂಶ ಯಾವಾಗ ಅಂತ ಹೇಳೋದಾದರೆ, ಕೆ ಇ ಅವ್ರದ್ದು ತುಂಬ ವರ್ಕ್ ಇದೆ. ಏನಪ್ಪ ಅಂದರೆ, ಇನ್ನು ಎಸ್ ಡಿ ಎ, ಓಕೆ, ಕೆ ಇ ಅವರು ನಡೆಸಿರ್ತಕ್ಕಂತಹ ಎಸ್ ಡಿ ಎ ಎಕ್ಸಾಮ್ ಹಿಂದೆ ಅವರು ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ, ಓಕೆನಾ. ಸೊ ಅವ್ರು ಎಲ್ಲರೂ ನೀವು ಹೆಂಗೆ ವೆಯ್ಟ್ ಮಾಡ್ತಿದ್ದೀರಾ, ಅವರು ಕೂಡ ಅದೇ ರೀತಿ ಎಸ್ ಟಿ ಎ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಓಕೆನಾ. ಸೊ ಅದನ್ನೇ ಇನ್ನೂ ಬಿಟ್ಟಿಲ್ಲ ಅವರು. ಇನ್ನು ನೆಕ್ಸ್ಟು ಫಲಿತಾಂಶದ ಮತ್ತೆ ಏನು ಬಿಡಬೇಕಪ್ಪ ಅಂದರೆ, ಇವರು ವಿ ಎ ಎಕ್ಸಾಮಿಗೆ ಸಂಬಂಧಪಟ್ಟಿರೋ ಹಾಗೆ ಸೊ ಮತ್ತೆ ಫೈನಲ್ ಕೀ ಆನ್ಸರ್ನ ಬಿಡಬೇಕು, ಓಕೆನಾ. ಸೊ ಅದರಲ್ಲಿ ಏನು ಅಬ್ಜೆಕ್ಷನ್ ನೋಡಿಕೊಂಡು ಯಾವುದಕ್ಕೆ ಕೀ ಆನ್ಸರ್, ಯಾವುದಕ್ಕೆ ಅಬ್ಜೆಕ್ಷನ್ ಮಾಡಿದರೆ ಅದಕ್ಕೆಲ್ಲ ಟೈಮ್ ಬೇಕಾಗಿರುತ್ತೆ, ಓಕೆ. ಇನ್ನು ಯಾವ ಕ್ವಶನಿಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು, ಔಟ್ ಆಫ್ ಸಿಲೆಬಸ್ ಏನಾದರೂ ಕೊಟ್ಟಿದ್ದೀವಿ ಅಂತ ಅವ್ರು ಏನಾದರೂ ಒಪ್ಕೊಂಡ್ರೆ, ಅವ್ರು ಒಪ್ಕೊಳಲ್ಲ, ಕೊಟ್ಟಿದ್ದೀವಿ ಅಂತ ಏನಾದರೂ ಅವ್ರು ಒಪ್ಕೊಂಡ್ರೆ, ಓಕೆ, ಯಾವ ಕ್ವಶನಿಗೆ ಗ್ರೇಸ್ ಮಾರ್ಕ್ಸನ್ನು ನಾವು ಕೊಡಬೇಕು, ಯಾವ ಕ್ವಶನಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಸೊ ಇನ್ನು ಗ್ರೇಸ್ ಮಾರ್ಕ್ಸ್ ಬಂದರೂ ತುಂಬ ಬರಲ್ಲ, 1 or 2 ಇದಿಷ್ಟೇ, ಓಕೆ, ಇಷ್ಟರಲ್ಲೇ ಇರುತ್ತೆ ಗ್ರೇಸ್ ಮಾರ್ಕ್ಸು, ತುಂಬ ಕ್ವಶನ್ಸು ಬರಲ್ಲ, ಓಕೆನಾ. 1 or 2 ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಇನ್ನು ಅದು ಆದಮೇಲೆ ಈ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಕೂಡ ಅವ್ರದ್ದು ಏನು ಮಾಡ್ತಾರೆ ಅಂದರೆ, ಸ್ಕೋರ್ ಲಿಸ್ಟ್ನ ಬಿಟ್ಬಿಡ್ತಾರೆ, ಓಕೆನಾ. ನೀವು 1 ಮಾರ್ಕ್ಸ್ ತಗೊಂಡಿರಲಿ, ಅರ್ಧ ಮಾರ್ಕ್ಸ್ ತಗೊಂಡಿರಲಿ, ಓಕೆ, ಅರ್ಧ ಮಾರ್ಕ್ಸ್ ಯಾರಿಗೂ ಸಿಗೋಲ್ಲ, ನಾನು ಹೇಳ್ತಿರೋದು. ನೀವು 1 ಮಾರ್ಕ್ ಇರಲಿ ಅಥವಾ 2 ಮಾರ್ಕ್ ಇರಲಿ, 3 ಮಾರ್ಕ್ ತಗೊಂಡಿರಲಿ, ಪ್ರತಿಯೊಬ್ಬರದು ಕೂಡ ಏನು ಮಾಡ್ತಾರೆ ಅಂದರೆ ಸ್ಕೋರ್ ಲಿಸ್ಟ್ ಬಿಡ್ತಾರೆ. 1ನೇ ಕ್ವಶನಿಗೆ ಎಷ್ಟು, ಓಕೆ, ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, 2ನೇದಕ್ಕೆ ಎಷ್ಟು, 3ನೇದಕ್ಕೆ ಎಷ್ಟು, ಈ ರೀತಿ ಅವರು ಸ್ಕೋರ್ ಲಿಸ್ಟನ್ನು ಪ್ರತಿಯೊಬ್ಬ ಪರ್ಸನ್ದು, ಓಕೆ, ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳ ಸ್ಕೋರ್ ಲಿಸ್ಟನ್ನು ಬಿಡ್ತಾರೆ. ಇದಕ್ಕೂ ಕೂಡ ಸ್ವಲ್ಪ ಟೈಮ್ ಬೇಕಲ್ವಾ. ಇನ್ನು ನೆಕ್ಸ್ಟ್ ಲಾಸ್ಟ್ ಬಂದುಬಿಟ್ಟು ಫೈನಲ್ ಲೀಸ್ಟ್, ಓಕೆ. ಫೈನಲ್ ಲೀಸ್ಟ್ ಅಂದರೆ, ಈಗ ಸ್ಕೋರ್ 70 ಮೇಲೆ ಯಾರೆಲ್ಲ ತೆಗೆದಿದ್ದಾರಾ, ಎಬೋವ್ 70 ಮೇಲೆ ಯಾರೆಲ್ಲ ತೆಗೆದಿದ್ದಾರಾ, ಸೊ ಅವರೆಲ್ಲರೂ ಕೂಡ ಲೀಸ್ಟಲ್ಲೇ ಬರ್ತಾರೆ. 70 ಇರೋರು ಕೂಡ ಲೀಸ್ಟಲ್ಲೇ ಬರ್ತಾರೆ, 70 ಎಬೋವ್ ಯಾರಿದ್ದೀರಾ ಅವರೆಲ್ಲರೂ ಕೂಡ ಲೀಸ್ಟಲ್ಲಿ ಬರ್ತೀರಾ. ಆದರೆ 1:3 ಅವರು ಕರೀತಾರೆ, 1:1, 1:2, 1:3 ಈ ಥರ ಎಲ್ಲ ಕರೀತಾರೆ. ಯಾಕಪ್ಪ ಅಂದರೆ, ನೀವು ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟು ಎಲ್ಲದೂ ಕೂಡ ಕರೆಕ್ಟಾಗಿರಬೇಕು, ಓಕೆ. ಕೆಲವೊಬ್ರದ್ದು ಮಾರ್ಕ್ಸ್ ಜಾಸ್ತಿ ಇದ್ದರೂ ಕೂಡ ಅಲ್ಲಿ ಡಾಕ್ಯುಮೆಂಟ್ ಅಂತ ವಿಚಾರ ಬಂದಾಗ ಕೆಲವೊಂದು ನೀವೇ GPSTR ಟೈಮಲ್ಲಿ ನೋಡಿರ್ಬೋದು, ತಂದೆದು ಇನ್ಕಮ್ ಸರ್ಟಿಫಿಕೇಟು ಅದೆಲ್ಲ ತುಂಬ ಇದಾಯಿತು, ಗಂಡಂದು, ಓಕೆ, ಮದುವೆ ಆಗಿದ್ದರೂ ಕೂಡ ಅಭ್ಯರ್ಥಿಗಳು ಏನು ಮಾಡಿರ್ತಾರೆ ಅಂದರೆ, ಓಕೆ, ತಂದೆ ಇನ್ಕಮ್ ಸರ್ಟಿಫಿಕೇಟ್ನ ಹಾಕಿರ್ತಾರೆ. ಈ ರೀತಿ ಇದ್ದಾಗ ಸೊ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ನ ಹಾಕಿದ್ದೀರಾ ಅದೆಲ್ಲ ಡಾಕ್ಯುಮೆಂಟ್ಸು ಕೂಡ ಕರೆಕ್ಟಾಗಿ ಇರಬೇಕು. ಮಾರ್ಕ್ಸ್ ತೆಗೆಯೋದು ಅಷ್ಟೇ ಅಲ್ಲ ಮುಖ್ಯ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಹಾಕಿದ್ದೀರಾ, ಯಾವ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ದೀರಾ, ಪ್ರತಿಯೊಂದು ಕೂಡ ಇರಬೇಕು ಅಂತಲೇ ಹೇಳೋದು. ಅದಕ್ಕೆ 1:1 ಯಾಕೆ ಇವ್ರನ್ನೆಲ್ಲರನ್ನೂ ಕೂಡ ಲೀಸ್ಟಲ್ಲಿ 70 ಎಬೋವ್ ಇರೋರನ್ನ ಲೀಸ್ಟಲ್ಲಿ ತಗೋತಾರೆ ಅಂದರೆ, ಸೊ ನೀವೀಗ 140 ತೆಗೆದು ಅಲ್ಲಿ ಏನೋ ಒಂದು ಬೈ ಮಿಸ್ಟೇಕ್ ಆಗಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಸೊ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಓಕೆ, ಅಲ್ಲಿ ನೀವು ಫೇಲ್ ಆಗ್ತೀರಾ, ಅಂದರೆ ನೀವು ಅಪಾಯಿಂಟ್ ಆಗಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಫೇಲ್ ಆದರೆ ಮುಗೀತು, ಏನೇ ಎಕ್ಸಾಮ್ ಪಾಸ್ ಆದರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಕ್ಟಾಗಿರಬೇಕು. ಹಾಗಾಗಿ ಅದು ಕೂಡ ತುಂಬ ಎಕ್ಸಾಮ್ ಎಷ್ಟು ಚೆನ್ನಾಗಿ ಓದ್ತಿರೋ ಬರಿತೀರೋ, ಅಪ್ಲಿಕೇಶನ್ ಹಾಕಬೇಕಾದ್ರೆ, ಓಕೆ, ನೀವು ಒಂದಲ್ಲ ಅಂದರೆ 10 ದಿನ ತಗೊಂಡು ಅಪ್ಲಿಕೇಶನ್ ಹಾಕಿ, ಓಕೆ, ಕರೆಕ್ಟಾಗಿ ಹಾಕಿರಬೇಕು. ನಿಮ್ಮ ಆ ಅಪ್ಲಿಕೇಶನಲ್ಲಿ ಏನೇನು ಮೆನ್ಷನ್ ಮಾಡಿದಿರೋ, ಯಾವ್ಯಾವ ಡಾಕ್ಯುಮೆಂಟ್ ಇದೆ ಅಂತ ಮೆನ್ಷನ್ ಮಾಡಿದಿರೋ ಅದೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಇರಲೇಬೇಕು.
ಓಕೆನಾ. ಇನ್ನು ಫೈನಲ್ ಲಿಸ್ಟ್ ಬಿಡ್ತಾರೆ. ಸೊ ಅದರಲ್ಲಿ ಎಲ್ಲರನ್ನೂ ತೊಗೊತಾರೆ, ನಿಮ್ಮನ್ನ 70 ಮೇಲೆ ಯಾರು ಇದ್ದೀರಾ ಎಲ್ಲ. ಸೊ ಆಮೇಲೆ ಫೈನಲ್ ಲಿಸ್ಟ್ ಬಿಟ್ಟಾದಮೇಲೆ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಏನು ಎತ್ತ ಅಂತ ಇದು ಎಲ್ಲ ಪ್ರೋಸೆಸ್ ಮುಗಿಯೋಕ್ಕೆ ಎಷ್ಟು ತಿಂಗಳು ಬೇಕಪ್ಪ ಅಂದರೆ ಏನಿಲ್ಲ ಅಂದರೂ ಓಕೆ ಜಾನ್ವರಿ ಅಥವಾ ಫೆಬ್ರವರಿ. ಜಾನ್ವರಿ ತುಂಬ ಅರ್ಲಿ ಆಯಿತು, ಓಕೆ ಫೆಬ್ರವರಿಲಿ ಬಿಡ್ಬೋದು. ಓಕೆ ಇದು ಎಲ್ಲದಕ್ಕೂ ಕೂಡ ಸುಮ್ಮನೆ ಆಗಲ್ಲ, ಟೈಮ್ ಬೇಕಲ್ವ. ಒಂದು ನೀವು ನೋಡಿ ಕ್ವಶನ್ ಪೇಪರ್ನ ರೆಡಿ ಮಾಡೋಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಟೈಮ್ ಬೇಕೇ ಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಜಾನ್ವರಿ ಅಥವಾ ಫೆಬ್ರವರಿಲಿ ಬಿಡ್ತಾರೆ. ಓಕೆ ಇನ್ನು ಡಿಸ್ಟ್ರಿಕ್ಟ್ ವೈಸ್ ಕಟ್ ಆಫ್ ಕೂಡ ಬಿಡ್ತಾರೆ. ಸೊ ನಾವು ಡಿಸ್ಟ್ರಿಕ್ಟ್ ವೈಸ್ ಕಟ್ ಆಫ್ ಕೂಡ ಬಿಡ್ತಾರೆ. ಇನ್ನು PDY ಎಕ್ಸಾಮ್ಗೆ ಸೊ ಆದಷ್ಟು PDY ಎಕ್ಸಾಮ್ಗೆ ಯಾರೆಲ್ಲ ಅಂದರೆ 70 ಒಳಗೆ ತೆಗೆದಿದ್ದೀರಾ ಅವರು PDY ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಓದಿ. ಹೇಳೋಕ್ಕಾಗಲ್ಲ, PDY ಎಕ್ಸಾಮ್ ಕೈ ಹಿಡಿಬೋದು, ಅದರಲ್ಲೂ ಕೂಡ ನೆಗೆಟಿವ್ ಇರುತ್ತೆ. ಓಕೆ ಅಂಥವರೆಲ್ಲ ಯಾರೆಲ್ಲ ಈ ಎಕ್ಸಾಮ್ ಚೆನ್ನಾಗಾಗಿಲ್ಲ ಅಂತ ಹೇಳಿ ಹತಾಶೆಗೊಳಗಾಗ್ದಲೇ PDY ಎಕ್ಸಾಮ್ಗೆ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.